ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಐಶಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಮಾಂತರ ಶ್ರೇಣಿಗಳು ಪಾಠದ 4 ಅಂಕದ ಒಂದು ಪ್ರಶ್ನೆಯನ್ನು ಬಿಡಿಸಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರು, ಅದಕ್ಕೋಸ್ಕರ ಸಾಲ್ವ್ ಮಾಡ್ತಾ ಇದ್ದೀನಿ. ನಿಮ್ಮದು ಏನಾದರೂ ಕ್ವೆಶ್ಚನ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆದಷ್ಟು ಬೇಗ ಆ ವಿಡಿಯೋನ ತರಲಿಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕ್ವೆಶ್ಚನ್ ಯಾವ ರೀತಿ ಇತ್ತು ಅಂತಂದರೆ, 4 ಪದಗಳಿರುವ ಒಂದು ಸಮಾಂತರ ಶ್ರೇಣಿಯಲ್ಲಿ ಪದಗಳ ಮೊತ್ತವು 32 ಆಗಿದೆ. ಮೊದಲ ಮತ್ತು ಕೊನೆಯ ಪದಗಳ ಗುಣಲಬ್ಧ ಹಾಗೂ 2 ಮತ್ತು 3ನೇ ಪದಗಳ ಗುಣಲಬ್ಧಗಳ ಅನುಪಾತ 7:15 ಆಗಿದೆ. ಹಾಗಾದರೆ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಿರಿ ಅಂತೇಳಿ ಹೇಳಿದ್ದಾರೆ. ಈಗ ಏನರ್ಥ ಗೊತ್ತಾ ಈ ಕ್ವೆಶ್ಚನ್ ಇಂದು? 4 ಪದಗಳಿರುವ ಒಂದು ಸಮಾಂತರ ಶ್ರೇಣಿ. ಒಂದು ಸಮಾಂತರ ಶ್ರೇಣಿ ಇದೆ, ಅದರಲ್ಲಿ 4 ಪದಗಳಿದ್ದಾವೆ. A1, A2, A3, A4 ಅಂತ ತಗೋಬಹುದು. 4 ಪದಗಳಿದ್ದಾವೆ, ಆಯಿತಾ? ಆ ಪದಗಳನ್ನು 4 ಪದಗಳನ್ನು ಕೂಡಿಸಿದಾಗ ಮೊತ್ತ ಏನಾಗುತ್ತೆ? 32 ಆಗಿದೆ. ಓಕೆನಾ? ಅದರಲ್ಲಿ ಮೊದಲನೇ ಪದ ಮತ್ತು ಕೊನೆಯ ಪದವನ್ನು ಗುಣಾಕಾರ ಮಾಡಿ ಅದರ ಜೊತೆ 2ನೇ ಪದ ಮತ್ತು 3ನೇ ಪದಗಳ ಗುಣಲಬ್ಧ ಅದನ್ನು ಗುಣಾಕಾರ ಮಾಡಿದಾಗ ಆ ಅನುಪಾತವನ್ನು ತಗೊಂಡ್ರೆ ಅದ್ರ ಉತ್ತರ ಏನು ಬರುತ್ತೆ? 7:15 ಅಂತೇಳಿ ಬರುತ್ತೆ. ಆ ಶ್ರೇಣಿ 4 ಪದ ಹೇಳಿದಾರಲ್ಲ, ಆ 4 ಪದಗಳು ಯಾವ್ಯಾವುದು ಅಂಥೇಳಿ ಕಂಡುಹಿಡಬೇಕು. ಓಕೆನಾ? ಅದಕ್ಕೂ ಮುಂಚೆ ನಿಮಗೊಂದು ಸಣ್ಣ ಕಾನ್ಸೆಪ್ಟ್ ಗೊತ್ತಿರಬೇಕು. ಯಾವುದು ಅಂತಂದರೆ, ನೀವು ಮೊದಲನೇ ಪದವನ್ನು ಏನಂತ ಸೂಚಿಸ್ತೀರಿ? ಎ ಅಂಥೇಳಿ ಸೂಚಿಸ್ತೀರಿ, ಹೌದಾ? 2ನೇ ಪದವನ್ನು A+D ಅಂಥೇಳಿ ಸೂಚಿಸ್ತೀರಿ. 3ನೇ ಪದ ಏನು? A+2D. 4ನೇ ಪದ A+3D ಅಂಥೇಳಿ ಸೂಚಿಸ್ತೀರಿ, ಹೌದಾ? ಹಾಂ, ಈಗ 1ನೇ ಪದ ಎ ಆಯಿತು, 2ನೇ ಪದ A+D ಅಂದರೆ ಡಿಯನ್ನು ಸೇರಿಸಿದ್ವಿ ಅಂಥೇಳಿ. ಈಗ ಮೊದಲನೇ ಪದ ಆಯಿತು. ಈ ಮೊದಲನೇ ಪದದ ಹಿಂದಿನ ಪದವನ್ನು ಏನಂತ ಸೂಚಿಸ್ತೀವಿ ಹೇಳ್ರಿ? ಹಾಂ, ಆ ಎದಲ್ಲಿ ಡಿಯನ್ನು ಏನು ಮಾಡಬೇಕು? ಕಳಿಬೇಕು, ಆವಾಗ ಸಿಗುತ್ತೆ. ಈಗ ಇದಕ್ಕೂ ಹಿಂದಿನ ಪದ A-2D ಅಂಥೇಳಿ. ಇದಕ್ಕೂ ಹಿಂದಿನ ಪದ ಏನು ಬರುತ್ತೆ? A-3D ಅಂದರೆ ಎ ಸಿಗುತ್ತೆ, ಅದರ ಹಿಂದಿನ ಪದ ಹುಡುಕಬೇಕು ಅಂದರೆ ಡಿಯನ್ನು ಮೈನಸ್ ಮಾಡಬೇಕು. ಇಲ್ಲಿ ಅದಕ್ಕೂ ಹಿಂದಿನ ಪದ ಬೇಕಂದರೆ 2 ಸಲ ಡಿಯನ್ನು ಮೈನಸ್ ಮಾಡಬೇಕು. ಅದಕ್ಕೂ ಹಿಂದಿನ ಪದ ಬೇಕು ಅಂದರೆ 3 ಸಲ ಡಿಯನ್ನು ಮೈನಸ್ ಮಾಡಬೇಕು. ಸರಿನಾ? ಈಗ ನಿಮಗೇನಾದರೂ ಮೊದಲ 3 ಪದಗಳ ಕಂಡು ಹಿಡೀರಿ ಅಂಥೇಳಿ ಏನಾದರೂ ಅಂತ ಹೇಳಿದ್ರೆ ಫಸ್ಟ್ ನೀವೇನು ಮಾಡಬೇಕು ಕೇಳಿದ್ರೆ, ಇದನ್ನು ನೆನ್ಪಿಟ್ಕೊಬೇಡ್ರಿ. ಈ ಸೀರೀಸನ್ನು ಈ ಮಧ್ಯದ 3 ಪದಗಳನ್ನ ತಗೋಬೇಕು. ಓಕೆನಾ? A-D, A+D. ನೀವು ಕ್ಲಾಸಲ್ಲಿ ಸುಮಾರು ಸಲ ಸಾಲ್ವ್ ಮಾಡಿರೋದು ನೋಡಿರ್ಬೋದು. 3 ಪದಗಳನ್ನು ತೊಗೊಳ್ರಿ ಅಂದಾಗ A1, A2, A3 ತೊಗೊಳ್ಳಲ್ಲ. ಯಾವ್ದು ತೊಗೊತೀವಿ? A-D, A+D ಅಂಥೇಳಿ ತೊಗೊತೀವಿ. ಸರಿನಾ? ಯಾಕಂದರೆ ಮಧ್ಯದ 3 ಪದಗಳನ್ನು ತೊಗೋಬೇಕು ಯಾವತ್ತು, ಅದಕ್ಕೋಸ್ಕರ. ಈಗ ಏನಾದ್ರು 5 ಪದಗಳನ್ನು ತೊಗೊಳ್ರಿ ಅಂತ ಹೇಳಿದ್ರು, ಆವಾಗೇನು ಮಾಡ್ತೀರಿ ನೀವು? ಈ 5 ಪದಗಳನ್ನು ತೊಗೋತೀರಿ. A-2D, A-D, A+D, A+2D ಅಂಥೇಳಿ 5 ಪದಗಳನ್ನು ತೊಗೋತೀರಿ. ಅದೇ ಏನಾದರೂ ನಿಮಗೆ ಇಲ್ಲಿ ನೋಡಿ, ನಮ್ಮ ಕ್ವಶನಲ್ಲಿ ಹೇಳಿದ್ದಾರೆ 4 ಪದಗಳಿರುವ ಅಂತ ಹೇಳಿದ್ದಾರೆ. ಯಾವ 4 ಪದಗಳನ್ನು ತೊಗೋತೀರಪ್ಪ? ಈ 4 ಪದ ತೊಗೋತಿರೋ ಅಥವಾ ಈ 4 ಪದ ತೊಗೋತಿರೋ? ಹಾಂ, ಇಂಥ ಟೈಮಲ್ಲಿ ಏನಾಗುತ್ತೆ? ಕಷ್ಟ ಆಗುತ್ತೆ ಪದಗಳನ್ನು ತೊಗೊಳ್ಳೋದು. ಆವಾಗ ಈಗ ಆಲ್ರೆಡಿ ನಾನು ಮಾಡಿಟ್ಟಿದ್ದೀನಿ. ಸೊ 4 ಪದಗಳು ಯಾವ್ಯಾವುದು ಅಂತ ತಗೊಂಡ್ರೆ, ಸಮಾಂತರ ಶ್ರೇಣಿಯ 4 ಪದಗಳು. 4 ಪದಗಳು ಯಾವ್ಯಾವ್ದು ತೊಗೋಬೇಕು ನೀವು ಅಂತ ಕೇಳಿದ್ರೆ, A-3D, A-D, A+D ಮತ್ತೊಂದು A+3D. ಯಾಕೆ ಇದನ್ನೇ ತೊಗೋಬೇಕು? ಯಾಕೆ A-2D ತೊಗೋಬಾರ್ದು? A+2D ಅಂಥೇಳಿ ಯಾಕೆ ತೊಗೋಬಾರ್ದು? ಈ 4 ಪದಗಳನ್ನೇ ಯಾಕೆ ತೊಗೋಬೇಕು ಅಂತ ಕೇಳಿದ್ರೆ, ಇಲ್ಲಿ ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ. ಯಾಕೆ? ನಮಗೆ ಗೊತ್ತಿರೋ ಹಾಗೆ ಸಮಾಂತರ ಶ್ರೇಣಿಗಳು ಅಂತ ಬಂದ ತಕ್ಷಣ ನಮಗೇನಾಗಬೇಕು? ಸಾಮಾನ್ಯ ವ್ಯತ್ಯಾಸ ಸೇಮ್ ಇರಬೇಕು. ಇಲ್ಲಿ ಡಿ ಇತ್ತು ಅಂದರೆ ಇಲ್ಲೂ ಡಿನೇ ಬರಬೇಕು. ಆದರೆ ಇಲ್ಲಿ ನೋಡಿರಿ, ಈಗ A-2D ತೊಗೊಂಡೆ, A-D, A+D, A+2D ಅಂಥೇಳಿ ತೊಗೊಂಡೆ ನಾನು. ಓಕೆನಾ? A2ದಲ್ಲಿ A1 ಕಳೆದ್ರೆ ನಮಗೇನು ಬರುತ್ತೆ ನೋಡಿರಿ? A2ದಲ್ಲಿ A1 ಕಳಿಬೇಕು. ಕಳೆದಾಗ ನಮಗೇನು ಬರಬೇಕು? ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ ಬರುತ್ತೆ. ಓಕೆನಾ? ಇಲ್ಲಿ ಡಿ ಅಂಥೇಳಿ ಬಂತು ಸಾಮಾನ್ಯ ವ್ಯತ್ಯಾಸ. ಸರಿ, ಈಗ ಮತ್ತೆ A3ಯಲ್ಲಿ A2 ಕಳಿಬೇಕಲ್ವಾ? A3ಯಲ್ಲಿ A2 ಕಳೆದೆ, ಆವಾಗ ನಮಗೆ ಸಾಮಾನ್ಯ ವ್ಯತ್ಯಾಸ ಏನು ಬಂದುಬಿಡ್ತು? 2D. ಸಾಮಾನ್ಯ ವ್ಯತ್ಯಾಸ ಸೇಮ್ ಇದೆಯಾ? ಇಲ್ಲ. ಈ ಥರ ಸೇಮ್ ಇಲ್ಲ ಅಂತಂದರೆ ಅದು ಸಮಾಂತರ ಶ್ರೇಣಿ ಅಲ್ಲ ಅಂಥೇಳಿ ಅರ್ಥ. ಅದಕ್ಕೆ ನಾವೇನು ಮಾಡ್ತೀವಿ? ಈ A-3D ಮತ್ತು A+3D ಜೊತೆ A-D, A+D ತೊಗೊತೀವಿ. ಆವಾಗ ಸಾಮಾನ್ಯ ವ್ಯತ್ಯಾಸ ಸೇಮ್ ಆಗಿ ಬರುತ್ತೆ. ಓಕೆನಾ? ಅದಕ್ಕೋಸ್ಕರ ಅದನ್ನು ತೊಗೊಂಡಿರೋದು. ಓಕೆ, ಯಾವ್ಯಾವ್ದು ತೊಗೋಬೇಕು? 4 ಪದಗಳನ್ನು ಕೇಳಿದಾಗ A-3D, A-D, A+D ಮತ್ತು A+3
3D ಅಂಥೇಳಿ ತಗೋಬೇಕು. ಓಕೆ, ಇನ್ನು ಕ್ವೆಶನಲ್ಲಿ ಏನೇನು ಕೊಟ್ಟಿದ್ದಾರೆ ಅಂಥೇಳಿ ನೋಡ್ಕೊತ ಬರೋಣ. ಫಸ್ಟು 4 ಪದಗಳಿರುವ ಒಂದು ಸಮಾಂತರ ಶ್ರೇಣಿ. ಸೊ ಯಾವ್ಯಾವುದು 4 ಪದಗಳು ಅಂಥೇಳಿ ತೊಗೊಂಡಿದ್ದೀವಿ ಹೇಳ್ರಿ ನಾವು? a-3d, a-d, a+d, a+3d. ಯಾಕೆ ತೊಗೋಬೇಕು? ಮಧ್ಯದ ಪದಗಳನ್ನು ತೊಗೋಬೇಕು. ಅದಕ್ಕೋಸ್ಕರ 3 ಪದಗಳು ಕೇಳಿದ್ರೆ ಯಾವ್ಯಾವ್ದು ತೊಗೊತೀರಿ? a-d, a+d ಅಂತ ಹೇಳಿ ತೊಗೊತೀರಿ. 5 ಕೇಳಿದ್ರೆ a-2d, a-d, a+d, a+2d ಅಂತ ಹೇಳಿ ತೊಗೋತೀರಿ. ಆದರೆ 4 ಪದಗಳು ಅಂತ ಹೇಳಿ ಕೇಳಿದ್ರೆ ಏನು ತೊಗೋತೀರಿ? a-3d, a-d, a+d, a+3d ಅಂತ ಹೇಳಿ ತೊಗೊತೀರಿ. ಓಕೆನಾ? ಈಗ ಕ್ವೆಶನ್ ಪ್ರಕಾರ ಏನನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸಮಾಂತರ ಶ್ರೇಣಿಯಲ್ಲಿ ಪದಗಳ ಮೊತ್ತ 32 ಆಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಾದರೆ ಈ 4 ಪದಗಳನ್ನು ಕೂಡಿಸಿದಾಗ ನಮ್ಗೆ ಉತ್ತರ ಏನು ಬರಬೇಕು? 32 ಅಂತ ಹೇಳಿ ಬರಬೇಕು. ಓಕೆನಾ? ಸರಿ, ಈ 4 ಪದಗಳನ್ನು ಏನು ಮಾಡೋಣ? ಕೂಡಿಸೋಣ. a-3d ಪ್ಲಸ್ a-d ಪ್ಲಸ್ a+d ಪ್ಲಸ್ a+3d. ಇದು 4 ಕೂಡಿಸಿದಾಗ ಎಷ್ಟು ಬರ್ತಾ ಇದೆ? 32 ಅಂಥೇಳಿ ಬರ್ತಾ ಇದೆ. ಇದು ಕ್ವೆಶನಲ್ಲೇ ಕೊಟ್ಟಿರೋದು. ಓಕೆನಾ? ಈಗ a-3d ಪ್ಲಸ್ a-d ಪ್ಲಸ್ a+d ಪ್ಲಸ್ a+3d ಈಕ್ವಲ್ ಟು 32 ಅಂಥೇಳಿ. ಓಕೆನಾ? ಸರಿ, ಈಗ ಇಲ್ಲಿ ಎ ಇದೆ ಪ್ಲಸ್ ಎ, ಇಲ್ಲೊಂದೇ ಟೋಟಲ್ ಎಷ್ಟು ಎ ಇದೆ ಹೇಳ್ರಿ? 4a ಈಕ್ವಲ್ ಟು, ಈಗ ಇಲ್ಲಿ ನೋಡ್ರಿ -d, ಇಲ್ಲೊಂದು -d, ಮೈನಸ್ ಪ್ಲಸ್ ಅಂತಂದರೆ ದೊಡ್ಡ ಸಂಖ್ಯೆ ಚಿಹ್ನೆ ಬರುತ್ತೆ, ಪ್ಲಸ್ ಅಂದರೆ 4d ಅಂತ ಹೇಳಿ ಬರುತ್ತೆ. ಇಲ್ಲಿ +d, ಇಲ್ಲಿ +3d ಅಂತೇಳಿದೆ. ಆವಾಗ ಟೋಟಲ್ ಏನಾಗುತ್ತೆ? +4d ಅಂತ ಹೇಳಾಯಿತು. ಇಲ್ಲಿ -4d, ಇಲ್ಲಿ +4d, ಎರಡೂ ಕ್ಯಾನ್ಸಲ್ ಆಗಿ ಉತ್ತರ ಏನು ಬಂತು? 0 ಅಂತೇಳಿ ಬಂದ್ಬಿತ್ತು. ಸೊ ಡಿ ಅನ್ನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ? 4a ಈಕ್ವಲ್ ಟು ಏನಾಯಿತು? 32 ಅಂಥೇಳಿ ಬಂತು. ಹಾಗಾದರೆ ಎ ಬೆಲೆ ಎಷ್ಟು ಬರುತ್ತೆ? 32 ಇಲ್ಲೇ ಇಡ್ತೀನಿ. ಈ 4ನ್ನು ಈ ಕಡೆ ತೊಗೊಬರ್ಬೇಕು. ಯಾಕಂದರೆ ಎರಡರ ಮಧ್ಯೆ ಯಾವುದೂ ಚಿಹ್ನೆ ಇಲ್ಲ ಅಂದರೆ ಯಾವ ಚಿಹ್ನೆ ಇದೆ? ಗುಣಾಕಾರ ಚಿಹ್ನೆ. ಈ ಕಡೆ ಬಂದಾಗ ಭಾಗಿಸು 4, 4 ಬಂದಲೇ 4 ಎಂಟ್ಲೆ 32. ಹಾಗಾದರೆ ಎ ಬೆಲೆ ಎಷ್ಟು ಬಂತು? 8 ಅಂಥೇಳಿ ಬರುತ್ತೆ. ಓಕೆನಾ? ಎ ಬೆಲೆ ಎಷ್ಟು ಬರುತ್ತೆ? 8 ಅಂಥೇಳಿ ಬಂತು. ಓಕೆ, ಇನ್ನು ನೆಕ್ಸ್ಟು ಈ ಒಂದು ಪಾಯಿಂಟನ್ನು ಸಾಲ್ವ್ ಮಾಡಿದ್ವಿ. ಇನ್ನು ಎರಡನೇದು ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ರಿ. ಹಾಂ, ಕೊನೆಯ ಪದಗಳ ಗುಣಲಬ್ಧ, ಮೊದಲ ಮತ್ತು ಕೊನೆಯ ಪದಗಳ ಗುಣಲಬ್ಧ. ಮೊದಲನೇ ಪದ ಯಾವುದು ಅಂತ ಹೇಳಿ ತೊಗೊಂಡಿದ್ವಿ ಹೇಳಿ ನೋಡ್ರಿ ಇಲ್ಲಿ? ಹಾಂ, a-3d ಅಂತ ಹೇಳಿ ತೊಗೊಂಡಿದ್ವಿ. ಎರಡನೇ ಕೊನೆಯ ಪದ ಯಾವುದು? a+3d. ಇದು ಎರಡನ್ನೂ ಗುಣಾಕಾರ ಮಾಡಬೇಕು. ಅದಾದ ಮೇಲೆ ಅದರ ಗುಣಲಬ್ಧ ಹಾಗೂ 2 ಮತ್ತು 3ನೇ ಪದಗಳ ಗುಣಲಬ್ಧ. 2 ಮತ್ತು 3, ಎರಡನೇ ಪದ ಇದು, ಮೂರನೇ ಪದ ಇದು. ಇದು ಎರಡರ ಗುಣಲಬ್ಧ ಏನಿದೆಯಲ್ಲ ಅದಗಳ ಅನುಪಾತವನ್ನು ತಗೋಬೇಕು. ತಗೊಂಡ್ರೆ 7:15 ಅಂತ ಹೇಳಿ ಬರುತ್ತೆ ಅದ್ರದ್ದು ಅನುಪಾತ. ಓಕೆನಾ? ಈಗ ನೋಡ್ರಿ ಅದೇನು ಮಾಡಬೇಕು ಅಂತ ಹೇಳಿ. ಎರಡನೇದು a-3d, ಇದು ಮೊದಲನೇ ಪದ. ಆಮೇಲೆ ಕೊನೆ ಪದ a+3d. ಹಾಂ, ಇದು ಎರಡರ ಗುಣಲಬ್ಧ ಅಂದರೆ ಗುಣಾಕಾರ ಮಾಡಬೇಕು. ಇದರ ಅನುಪಾತ ನೋಡ್ರಿ. ಫಾರ್ ಎಕ್ಸಾಂಪಲ್ a ಅನುಪಾತ b ಅಂತ ಕೊಟ್ಟರು ಅಂದರೆ ಅದನ್ನು ನಾವು ಹೇಗೆ ಬರಿಬೋದು? a/b ಅಂತೇಳಿ ಬರಿಬೋದಾ? ಹಾಂ, ಅದೇ ರೀತಿ ಅನುಪಾತವನ್ನು ಕೊಟ್ಟಿದ್ದಾನೆ ಅಂದಮೇಲೆ ಅದನ್ನು ಭಾಗಾಕಾರ ರೂಪದಲ್ಲಿ ಬರೆದ್ಬಿಟ್ರೆ ಆಗೋಯ್ತು. ಓಕೆನಾ? a-d ಮತ್ತೊಂದು ಯಾವುದು? a+d. ಇದು ಎರಡರ ಅನುಪಾತ ಅದು ಯಾವುದಕ್ಕೆ ಸಮನಾಗಿದೆ? 7:15. ಇದನ್ನು ಯಾವ ರೀತಿ ಬರಿಬೋದು? 7/5 ಅಂತೇಳಿ ಬರಿಬೋದಾ? ಹಾಂ, 7/15 ಅಂತೇಳಿ ಬರಿಬೇಕು. ಓಕೆನಾ? ಈಗ ನಾನೇನು ಮಾಡ್ತೀನಿ? ಅವರೇ ಗುಣಾಕಾರ ಮಾಡ್ಕೋತೀನಿ. ಓಕೆ, ಹಾಂ, ಇಲ್ಲಿ 15 ಹಾಗೆ ಇರಲಿ. a-3d ಆಮೇಲೆ a+3d. ಓಕೆ, ಈಕ್ವಲ್ ಟು ಇಲ್ಲಿ 7 ಹಾಗೆ ಇರಲಿ. ಈ ಕಡೆ ಹೋದಾಗ ಏನಾಗುತ್ತೆ? a-d ಆಮೇಲೆ ಇಲ್ಲಿ a+d ಅಂತ ಹೇಳಿ ಬಂತು. ಓಕೆನಾ? ಅವರೇ ಗುಣಾಕಾರ ಮಾಡಿದ್ದೀನಿ ಅಷ್ಟೇ. ಈ 15ನ ಮೇಲ್ಗಡೆ, ಈ 7 ಈ a-d a+dನ ಆ ಕಡೆ ತೊಗೊಂಡು ಹೋಗಿದ್ದೀನಿ. ಇಲ್ಲಿ ನೋಡ್ರಿ, a-b a+b, ಇಲ್ಲಿ ಈ ಫಾರ್ಮುಲಾ ಅಪ್ಲೈ ಆಗುತ್ತೆ. ಓಕೆನಾ? a-b ಇಂಟು a+b. ಫಾರ್ಮುಲಾ ಏನು? a² - b² ಅಂತ ಹೇಳಿ ಬರುತ್ತೆ. a² - b² ಅಂತ ಹೇಳಿ ಬರುತ್ತೆ. ಓಕೆ, 15 ಹಾಗೆ ಇಡ್ತೀನಿ. ಇದರಲ್ಲಿ a ಜಾಗದಲ್ಲಿ ಏನಿದೆ? a. ಹಾಗಾದರೆ a² ಮೈನಸ್ b ಜಾಗದಲ್ಲಿ ಏನಿದೆ? 3d² ಅಂತ ಹೇಳಿ ಬರುತ್ತೆ. ಓಕೆನಾ? ಸರಿ, ಈಕ್ವಲ್ ಟು ಇದು ಫಾರ್ಮುಲಾ ಅಪ್ಲೈ ಮಾಡಿದ್ದು ಇಲ್ಲಿ ಬರ್ತಿದ್ದೀನಿ ನೋಡ್ರಿ ಫಾರ್ಮುಲಾನ. ಇಲ್ಲೂ ಸಹಿತ ಅದೇ ರೀತಿ 7 ಹಾಗೆ ಇರುತ್ತೆ. a - b a+b ಇದೇ ಫಾರ್ಮುಲಾ ಅಪ್ಲೈ ಆಗುತ್ತೆ. ಸೇಮ್ ಅಲ್ವಾ? ಅದಕ್ಕೋಸ್ಕರ
ಎ ಸ್ಕ್ವೇರ್ ಮೈನಸ್ ಬಿ ಜಾಗದಲ್ಲಿ ಏನಿದೆ ಡಿ ಸ್ಕ್ವೇರ್ ಅಂತ ಹೇಳಿದೆ. ಓಕೆನಾ? ಸರಿ, ಈಗ ನೆಕ್ಸ್ಟ್ ನೋಡ್ರಿ ಏನು ಮಾಡಬೇಕು, 15 ಹಾಗೆ ಬರೆದೆ. ಎ ಸ್ಕ್ವೇರ್ ಮೈನಸ್ 3D ಹೋಲ್ ಸ್ಕ್ವೇರ್ ಅಂದರೆ 3Dಯನ್ನು 2 ಸಲ ಗುಣಿಸಿ ಅಂತೇಳಿ ಅರ್ಥ. 3 9 ಡಿ ಇಂಟು ಡಿ ಸ್ಕ್ವೇರ್ ಏನಾಗುತ್ತೆ ಆನ್ಸರು 9D ಸ್ಕ್ವೇರ್ ಅಂತ ಹೇಳಾಗುತ್ತೆ. ಓಕೆನಾ? ಈಗ ನೆಕ್ಸ್ಟು 7 ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರನ್ನು ಹಾಗೆ ಇಡ್ತೀನಿ. ಓಕೆನಾ? ಹಾಂ, ಈಗ ಮತ್ತೊಂದೇನು ಗೊತ್ತಾ, ಈಗ ಇಲ್ಲಿ ನೋಡ್ರಿ, ಇಲ್ಲಿ ಎ ಕಂಡು ಹಿಡ್ದಿದ್ದೀವಲ್ವಾ, ಈ ಎ ಬೆಲೆನ ಇದರಲ್ಲಿ ಹಾಕ್ಬಿಡ್ಬೇಕು. ಓಕೆ, ಸರಿ, 15 ಹಾಗೆ ಇಡ್ತೀನಿ. ಎ ಬೆಲೆ ಏನಿದೆ 8 ಸ್ಕ್ವೇರ್ ಮೈನಸ್ 9D ಸ್ಕ್ವೇರ್ ಈಕ್ವಲ್ ಟು 7 ಹಾಗೆ ಇರಲಿ. ಎ ಬೆಲೆ ಎಷ್ಟು ಕಂಡು ಹಿಡ್ದಿದ್ದೀವಿ 8 ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಅಂಥೇಳಿ. ಓಕೆ, ಹಾಂ, ಈಗ 15 ಹಾಗೆ ಇರಲಿ. 8 ಸ್ಕ್ವೇರ್ ಅಂದರೆ ಎಷ್ಟು, 8 64. ಓಕೆ, 8 ಸ್ಕ್ವೇರ್ ಅಂದರೆ 8ಅನ್ನು 2 ಸಲ ಗುಣಿಸಿ ಅಂತ ಹೇಳಿ ಅರ್ಥ. ಓಕೆ, ನೆಕ್ಸ್ಟ್ 9D ಸ್ಕ್ವೇರ್ ಈಕ್ವಲ್ ಟು 7 8 ಸ್ಕ್ವೇರ್ ಅಂದರೆ 64 ಮೈನಸ್ ಡಿ ಸ್ಕ್ವೇರ್ ಅಂತ ಹೇಳಿ ಬಂತು. ಓಕೆ, ನೆಕ್ಸ್ಟು ಈಗ ಇದರಿಂದ ಇದಕ್ಕೊಂದ್ಸಲ ಗುಣಾಕಾರ, ಇದರಿಂದ ಇಲ್ಲೊಂದ್ಸಲ ಗುಣಾಕಾರವನ್ನು ಮಾಡಬೇಕು. ಓಕೆ, 15 ಗುಣಿಸು 64 ಆಲ್ರೆಡಿ ಮಾಡಿಟ್ಟಿದ್ದೀನಿ, ಸೊ ಅದಕ್ಕೋಸ್ಕರ ಬರಿತೀನಿ 960 ಮೈನಸ್ 15 135 ಡಿ ಸ್ಕ್ವೇರ್ ಈಕ್ವಲ್ ಟು 64 ಗುಣಿಸು 7 ಆಲ್ರೆಡಿ ಮಾಡಿಟ್ಟಿದ್ದೀನಿ, ಸೊ ಬರಿತಾ ಇದ್ದೀನಿ. ನೀವು ಕರೆಕ್ಟಾಗಿ ಲೆಕ್ಕ ಮಾಡಿಕೊಂಡೇ ಬರೀರಿ. ಓಕೆ, 448 ಮೈನಸ್ 7 ಇಂಟು ಡಿ ಸ್ಕ್ವೇರ್ 7D ಸ್ಕ್ವೇರ್ ಅಂತ ಹೇಳಿ ಬಂತು. ಓಕೆನಾ? ನಮ್ಗೆ ಈ ಥರ ಆನ್ಸರ್ ಬಂದಿತ್ತು. 960 ಮೈನಸ್ 135 ಡಿ ಸ್ಕ್ವೇರ್ ಈಕ್ವಲ್ ಟು 448 ಮೈನಸ್ 7D ಸ್ಕ್ವೇರ್. ಓಕೆನಾ? ಈಗ ಸಂಖ್ಯೆನ ಒಂದು ಕಡೆ ತರ್ತೀನಿ, ಡಿ ಸ್ಕ್ವೇರ್ನ ಒಂದು ಕಡೆ ತೊಗೊಂಡು ಹೋಗ್ತೀನಿ. ಓಕೆ, ಈಗ 960 ಇಲ್ಲೇ ಇರಲಿ. ಈ 448 ಈ ಕಡೆ ತೊಗೊಂಡ್ಬಂದಾಗ ಮೈನಸ್ 448 ಈಕ್ವಲ್ ಟು ಇಲ್ಲಿ ಮೈನಸ್ 7D ಸ್ಕ್ವೇರ್ ಇಲ್ಲೇ ಇರಲಿ. ಈ ಮೈನಸ್ 135D ಸ್ಕ್ವೇರ್ ಈ ಕಡೆ ಬಂದಾಗ ಪ್ಲಸ್ 135 ಡಿ ಸ್ಕ್ವೇರ್ ಅಂತ ಹೇಳಾಯಿತು. 960ರಲ್ಲಿ 448 ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ, ಸೊ ಆನ್ಸರ್ 512. ಓಕೆ, ಈಗ ನೋಡ್ರಿ, ಪ್ಲಸ್ ಮೈನಸ್ ಅಂದರೆ ಕಳಿಬೇಕು. ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು, ಪ್ಲಸ್. ಮೈನಸ್ ಅಂದರೆ ಕಳಿಬೇಕಲ್ವಾ. 135ರಲ್ಲಿ 7 ಕಳೆದ್ರೆ ಎಷ್ಟು, 128. ಡಿ ಸ್ಕ್ವೇರಿಗೆ ಡಿ ಸ್ಕ್ವೇರ್ ಹಾಗೆ ಇರುತ್ತೆ. ಈಗ ಡಿ ಸ್ಕ್ವೇರ್ ಕಂಡು ಹಿಡಿಬೇಕಲ್ವಾ, ಡಿ ಸ್ಕ್ವೇರ್ ಇಲ್ಲೇ ಇರಲಿ. ಈ 512 ಅದರ ಜಾಗದಲ್ಲೇ ಇರುತ್ತೆ. ಈ 128 ಈ ಕಡೆ ಬಂದಾಗ ಏನಾಯಿತು, ಭಾಗಾಕಾರದಲ್ಲಿ 128 ಆಯಿತು. ನಮಗೆ 128 128 128 4 512. ಓಕೆನಾ? ಈಗ ಡಿ ಸ್ಕ್ವೇರ್ ಈಕ್ವಲ್ ಟು 4 ಅಂತ ಹೇಳಿ ಬಂತು. ಈಗ ಡಿ ಈಕ್ವಲ್ ಟು ಏನಾಗುತ್ತೆ, ಸ್ಕ್ವೇರ್ ರೂಟನ್ನು ಆ ಕಡೆ ತೊಗೊಂಡೋದಾಗ 2 ಚಿಹ್ನೆಗಳು ಬರುತ್ತೆ, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 4 ಅಂಥೇಳಿ. ಸ್ಕ್ವೇರ್ ಆ ಕಡೆ ಹೋದಾಗ ಸ್ಕ್ವೇರ್ ರೂಟ್ ಆಗುತ್ತೆ, ಅದ್ರ ಜೊತೆಗೆ ಅದಕ್ಕೆ 2 ಚಿಹ್ನೆ ಬರುತ್ತೆ, ಪ್ಲಸ್ ಆರ್ ಮೈನಸ್ ಅಂಥೇಳಿ. ಓಕೆನಾ? ಈಗ ಡಿ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 4 ಅಂದರೆ ಎಷ್ಟು, 2 ಅಂಥೇಳಿ. ಈಗ ಡಿಗೆ 2 ಬೆಲೆ ಬಂತು. ಡಿ ಈಕ್ವಲ್ ಟು ಪ್ಲಸ್ 2 ಒಂದು ಬೆಲೆ ಬಂತು, ಡಿ ಈಕ್ವಲ್ ಟು ಮೈನಸ್ 2 ಆದಾಗ ಮತ್ತೊಂದು ಬೆಲೆ ಬಂತು. ಹೀಗಾದಾಗ ನಾವು ಎಲ್ಲ ಬೆಲೆಗಳನ್ನು ಕಂಡುಹಿಡಿಬೇಕಾಗತ್ತೆ. ನಮಗೆ ನೋಡ್ರಿ ಏನು ಕಂಡುಹಿಡಬೇಕು, ಸಮಾಂತರ ಶ್ರೇಣಿಯ ಪದಗಳನ್ನು ಕಂಡುಹಿಡಬೇಕು. ಸಮಾಂತರ ಶ್ರೇಣಿಯ ಪದಗಳು. ಪದಗಳು ಯಾವ್ಯಾವುದಾಗಿತ್ತು ಹೇಳ್ರಿ, ಎ ಮೈನಸ್ 3D ಒಂದನೇ ಪದ, ಎರಡನೇದು ಎ ಮೈನಸ್ ಡಿ, ಆಮೇಲೆ ಮೂರನೇದು ಯಾವುದಾಗಿತ್ತು ಎ ಪ್ಲಸ್ ಡಿ, ನಾಲ್ಕನೇದು ಎ ಪ್ಲಸ್ 3D. ಈ 4 ಪದಗಳನ್ನು ಕಂಡುಹಿಡಬೇಕು. ಈಗ ನಮಗೇನೇನು ಬೇಕು ಹೇಳ್ರಿ, ಈಗ ಫಸ್ಟ್ ನಾನೇನು ಮಾಡ್ತೀನಿ, ಡಿಯನ್ನು ಪ್ಲಸ್ 2 ಅಂತ ತೊಗೋತೀನಿ. ಎ ಎಷ್ಟು ಬಂದಿತ್ತು ಹೇಳ್ರಿ, 8 ಅಂತ ಹೇಳಿ ಬಂದಿತ್ತು ನಮಗೆ. ಓಕೆನಾ? ಇದರಲ್ಲಿ ಅಪ್ಲೈ ಮಾಡ್ತೀನಿ. ಎ ಜಾಗದಲ್ಲಿ ಏನು ಹಾಕಬೇಕು, 8. ಆಮೇಲೆ ಯಾವ ಚಿಹ್ನೆ ಇದೆ, ಮೈನಸ್, ಆಮೇಲೆ 3 ಇದೆ. ಡಿ ಜಾಗದಲ್ಲಿ ಏನಿದೆ, 2 ಅಂಥೇಳಿ. ಓಕೆ, 8 ಮೈನಸ್ 3 2 6, 8ರಲ್ಲಿ 6 ಕಳೆದ್ರೆ ಎಷ್ಟು, 2 ಅಂಥೇಳಿ. ಓಕೆ, ನೆಕ್ಸ್ಟು ಎ ಜಾಗದಲ್ಲಿ ಏನಿದೆ, 8 ಮೈನಸ್ ಇದೆ, ಮೈನಸ್. ಡಿ ಜಾಗದಲ್ಲಿ ಏನಿದೆ, 2, 8ರಲ್ಲಿ 2 ಕಳೆದ್ರೆ 6 ಅಂಥೇಳಿ. ಓಕೆನಾ? ನೆಕ್ಸ್ಟು ಎ ಜಾಗದಲ್ಲಿ ಏನಿದೆ, 8 ಪ್ಲಸ್ ಡಿ ಜಾಗದಲ್ಲಿ ಎಷ್ಟು, 2, 8 ಪ್ಲಸ್ 2 10. ನೆಕ್ಸ್ಟು ಎ 8 ಪ್ಲಸ್ ಚಿಹ್ನೆ ಇದೆ, ಪ್ಲಸ್ 3 ಇದೆ, 3. ಡಿ ಜಾಗದಲ್ಲಿ ಏನಿದೆ, 2. ನೋಡಿರಿ, ಇದ್ರ ಪ್ರಕಾರನೇ ಎ ಜಾಗದಲ್ಲಿ 8, ಪ್ಲಸ್ ಜಾಗದಲ್ಲಿ ಪ್ಲಸ್, 3 ಜಾಗದಲ್ಲಿ 3, ಡಿ ಜಾಗದಲ್ಲಿ ಮಾತ್ರ ಏನು ಮಾಡ್ತಾ ಇದ್ದೀನಿ, 2. ಒಂದು ಏನು ನೆನ್ಪಿಟ್ಕೊಳ್ಳಿ ಅಂತಂದರೆ, ನಮಗೆ ಮ್ಯಾಥ್ಸಲ್ಲಿ ಇಂಗ್ಲೀಷ್ ಅಲ್ಫಾಬೆಟ್ಗಳು ಬೇಡ, ಅದನ್ನು ತೆಗೆದು ನಾವು ನಂಬರ್ಸನ್ನು ಹಾಕ್ಬಿಡ್ಬೇಕು. ಈ ಥರ ನೀವು ನೆನ್ಪಿಟ್ಕೊಬಿಟ್ರಿ. ಓಕೆನಾ?
8 ಪ್ಲಸ್ 3 6, 8 ಪ್ಲಸ್ 6 ಎಷ್ಟಾಯಿತು 14 ಅಂಥೇಳಿ ಬಂತು. ಓಕೆನಾ? ಸರಿ, ಇದು 4 ಯಾವಾಗ ಡಿ ಪ್ಲಸ್ 2 ಆದಾಗ ಮಾತ್ರ. ನಮಗೆ ಡಿಗೆ 2 ಬೆಲೆ ಬಂದಿದೆಯಲ್ಲ, ಆವಾಗ ಮತ್ತೊಂದು ಕಂಡು ಹಿಡಿಬೇಕು. ಏನಂಥೇಳಿ? ಸಮಾಂತರ ಶ್ರೇಣಿಯ ಪದಗಳು ಡಿ ಈಕ್ವಲ್ ಟು ಎಷ್ಟು? -2. ಎ ಈಕ್ವಲ್ ಟು ಎಷ್ಟು? 8. ಡಿ ಬೆಲೆ ಏನು ಹಾಕಬೇಕೀಗ? -2 ಅಂಥೇಳಿ ಹಾಕಬೇಕು. ಮೊದಲನೇ ಪದ ಯಾವುದು? a - 3d ಈಕ್ವಲ್ ಟು ಏನು? ಎ ಜಾಗದಲ್ಲಿ 8 -3, ಡಿ ಜಾಗದಲ್ಲಿ -2 ಈಕ್ವಲ್ ಟು 8. ಮೈನಸ್ ಪ್ಲಸ್ 3 2 6, 8 6 ಎಷ್ಟಾಯಿತು? 14 ಅಂಥೇಳಿ ಆಯಿತು. ಇಲ್ಲೇನಾಯಿತು? a - d, ಎ ಜಾಗದಲ್ಲಿ ಎಷ್ಟು? 8 ಮೈನಸ್ ಡಿ ಜಾಗದಲ್ಲಿ -2 ಈಕ್ವಲ್ ಟು 8 ಮೈನಸ್ ಪ್ಲಸ್ 2, 8 ಪ್ಲಸ್ 2 10. ಓಕೆನಾ? ನೆಕ್ಸ್ಟು a ಪ್ಲಸ್ ಡಿ ಈಕ್ವಲ್ ಟು ಎ ಜಾಗದಲ್ಲಿ 8, ಡಿ ಜಾಗದಲ್ಲಿ ಪ್ಲಸ್ -2. ಓಕೆ, 8 ಪ್ಲಸ್ -2, 8ರಲ್ಲಿ 2 ಕಳೆದ್ರೆ 6 ಅಂಥೇಳಿ. ನೆಕ್ಸ್ಟ್ ಲಾಸ್ಟ್ ಏನು ಬರುತ್ತೆ? a ಪ್ಲಸ್ 3d, ಎ ಜಾಗದಲ್ಲಿ 8 ಪ್ಲಸ್ 3, ಡಿ ಜಾಗದಲ್ಲಿ ಎಷ್ಟು? -2. 8 ಪ್ಲಸ್ ಮೈನಸ್ 3ರಲ್ಲಿ 6, 8ರಲ್ಲಿ 6 ಕಳೆದ್ರೆ 2. ಓಕೆನಾ? ಹಾಗಾದರೆ ಸಮಾಂತರ ಶ್ರೇಣಿಯ ಪದಗಳು ಯಾವ್ಯಾವ್ದು ಬಂದಿದೆ? 14, 10, 6, 2. ಇಲ್ಲೂ ಸಹಿತ ಏನು ಬಂದಿದೆ ನೋಡಿ, 14, 10, 6, 2. ಆದರೆ ಅದರದ್ದು ಮೇಲೆ ಕೆಳಗೆ ಆಗಿದ್ದಾವೆ ಅಷ್ಟೇ. ಓಕೆನಾ? ಈಗ ನೆಕ್ಸ್ಟು ಸಮಾಂತರ ಶ್ರೇಣಿಯ ಪದಗಳು ಈಕ್ವಲ್ ಟು 14, 10, 6, 7, 2 ಸೋ ಆನ್, ಈ ಥರ ಬರುತ್ತೆ. ಸರಿನಾ? ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇತ್ತು ಅಂತ ಕೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು.